ಸೌತೆಕಾಯಿ ಬಳಸ್ಕೊಂಡು ಎರಡು ಸುಲಭ ಮತ್ತು ರುಚಿಕರ ರೆಸಿಪಿಗಳು ಇವತ್ತಿನ ವಿಡಿಯೋದಲ್ಲಿ. ಒಂದು ತಂಬಳಿ, ಇನ್ನೊಂದು ಮೊಸರು ಬಜ್ಜಿ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತಂಬಳಿ ಹಾಕಿ ಕಲಸಿ ತಿಂತಾ ಇದ್ರೆ ಅದರ ರುಚಿನೇ ಬೇರೆ. ತಂಬಳಿಗಳು ತುಂಬ ಬೇಗ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಮಾಡ್ಬೋದು. ಇವತ್ತಿನ ದಿನ ಸೌತೆಕಾಯಿ ಬಳಸ್ಕೊಂಡು ಬಹಳ ರುಚಿಕರವಾದ ತಂಬಳಿ ಮಾಡೋಣ. ಒಂದು ಮಧ್ಯಮ ಗಾತ್ರದ ಮುಳ್ಳು ಸೌತೆ ಅಥವಾ ಸೌತೆಕಾಯಿಯನ್ನು ತಗೊಂಡು ಹೀಗೆ ಹೆಚ್ಚಿಟ್ಕೊಳ್ಬೇಕು. ಬೀಜ ಎಲ್ಲ ಬಲ್ತಿರಬಾರ್ದು, ಹಾಗೂ ಸಿಪ್ಪೆ ದಪ್ಪ ಇದ್ದರೆ ಸಿಪ್ಪೆನ ತೆಗೆದುಬಿಡಿ. ನಾನಿದು ತುಂಬ ಎಳೆ ಸೌತೆಕಾಯಿ ಆಗಿರೋದ್ರಿಂದ ಸಿಪ್ಪೆ ಏನು ತೆಗಿಲಿಲ್ಲ, ಹಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನೊಂದು ಮಿಕ್ಸಿ ಜಾರಲ್ಲಿ ತೊಗೊಂಡು ಅರ್ಧ ಕಪ್ಪು ಹಸಿ ತೆಂಗಿನ ತುರಿ, ಒಂದು ಹಸಿಮೆಣಸಿನಕಾಯಿಯನ್ನು ಹಾಕಿ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸೇರಿಸಿ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಸೌತೆಕಾಯಿ ಮತ್ತು ತೆಂಗಿನಕಾಯಿ ಎಲ್ಲ ಅಳತೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ತಂಬಳಿ ಚೆನ್ನಾಗೇ ಬರುತ್ತೆ. ಆನಂತರ ಒಂದು ಸಣ್ಣ ಕಪ್ ಅಂದರೆ ಒಂದು ಮುಕ್ಕಾಲು ಕಪ್ ಅನ್ಬೋದು ಅಷ್ಟು ಗಟ್ಟಿ ಮೊಸರನ್ನು ಹಾಕಿ ಒಂದು ಸುತ್ತು ಹೀಗೆ ಪುನಃ ಗ್ರೈಂಡ್ ಮಾಡಬೇಕು. ತುಂಬ ಹೊತ್ತೆಲ್ಲ ಬೇಡ, ಪಲ್ಸ್ ಮೋಡಲ್ಲಿ ಒಂದು 2 ಸಲ ಮಾಡಿದ್ರೂ ಸಾಕಾಗುತ್ತೆ. ಮತ್ತು ಅಗತ್ಯ ಇರೋಷ್ಟು ನೀರನ್ನು ಹಾಕಬೇಕು. ತಂಬಳಿ ಯಾವಾಗಲೂ ಸ್ವಲ್ಪ ತೆಳ್ಳಗಿರುತ್ತೆ. ಆಮೇಲೆ ಕೊನೆಯಲ್ಲೊಂದು ಒಗ್ಗರಣೆಗೆ ಎಣ್ಣೆ, ಒಣಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವು ಮತ್ತು ಇಂಗು. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಸುಲಭವಾಗುತ್ತೆ ಈ ತಂಬಳಿಯನ್ನು ಕುದಿಸೋ ಅವಶ್ಯಕತೆ ಇಲ್ಲ. ಇದು ಊಟದ ಮೊದಲಿಗೆ ಅನ್ನದ ಜೊತೆ ತಿಂದವಾಗ ಹೊಟ್ಟೆಗೆ ತುಂಬ ಹಿತ ಅನಿಸುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಟೈಮ್ ಇಲ್ಲದೆ ಇರುವಾಗ ಒಂದೇ ಒಂದು ಸೌತೆಕಾಯಿನ ಅಥವಾ ಇನ್ನೇನಾದ್ರು ಉಳಿದಿರುವಾಗ ಬಹಳ ಸುಲಭವಾಗಿ ಮಾಡ್ಬೋದು. ನೀವು ಖಂಡಿತ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಇನ್ನು ಎರಡನೇ ರೆಸಿಪಿ ಸೌತೆಕಾಯಿ ಮೊಸರು ಬಜ್ಜಿ. ಇದನ್ನು ಹಾಗೆ ರಾಯ್ತ ಥರ ಬೇಕಾದರೂ ತಿನ್ಬೋದು, ಅಥವಾ ಅನ್ನದ ಜೊತೆ, ರೈಸ್ ಬಾತ್ ಜೊತೆ ಎಲ್ಲ ಬಡಿಸ್ಬೋದು. ಇದನ್ನು ಮಾಡೋದಕ್ಕೆ ಮೊದಲಿಗೆ ಸೌತೆಕಾಯಿಯ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಕೊಳ್ಬೇಕು. ಇಲ್ಲಿ ಮೊದಲಿಗೆ ನಾನು ಅದರ ಕಹಿ ಅಂಶನ ತೆಗೆಯೋದಕ್ಕೆ ಈ ರೀತಿ ಒಂದು ಟಿಪ್ಪನ್ನು ಫಾಲೋ ಮಾಡ್ತಾ ಇದ್ದೀನಿ. ನೋಡಿ, ಅದರ ತೊಟ್ಟಿನ ಭಾಗನ ಕತ್ತರಿಸಿ ಈ ರೀತಿ ಮಾಡಿದ್ರೆ ಅದರಲ್ಲೊಂದು ಬಿಳಿ ಅಂಶ ಬರುತ್ತಲ್ಲ, ಅದನ್ನು ತೆಗೆದ್ರೆ ಕಹಿ ಏನಾದರೂ ಇದ್ದರೆ ಸೌತೆಕಾಯಲ್ಲಿ ಹೋಗಿಬಿಡತ್ತೆ. ಆನಂತರ ಸಿಪ್ಪೆನ ತೆಗೆದು ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಇದನ್ನು ಹೆಚ್ಚಬೇಕು. ಅಥವಾ ಕೊಚ್ಚೋದು ಅಂತಾರಲ್ಲ, ಕೊಚ್ಚಿದ್ರೂ ಆಗುತ್ತೆ. ಅಥವಾ ನಿಮಗೆ ಸಮಯ ಇಲ್ಲ ಅಂದರೆ ದೊಡ್ಡ ತುರಿ ಬರುವಂತಹ ತುರಿ ಮಣೆಯಲ್ಲಿ ತುರಿದ್ರೂ ನಡೆಯುತ್ತೆ. ಅದನ್ನು ಪಕ್ಕಕ್ಕಿಟ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪು ಹಸಿ ತೆಂಗಿನ ತುರಿ, 1/4 ಕಪ್ಪು ಹುರಿಗಡಲೆ ಅಥವಾ ಕಡಲೆಪಪ್ಪು, 2 ಹಸಿಮೆಣಸಿನಕಾಯಿ, ಅಥವಾ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹೆಚ್ಚು ಕಡಿಮೆ ಮಾಡ್ಬೋದು. ಸುಮ್ಮನೆ ರಾಯ್ತ ಥರ ತಿನ್ನೋದಾದರೆ 1 ಹಾಕಿದ್ರೂ ಸಾಕಾಗುತ್ತೆ. ಆಮೇಲೆ ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿ ಒಂದು ಪಾತ್ರೆಗೆ ತಗೋಬೇಕು. ಹೆಚ್ಚು ನೀರು ಹಾಕೋದು ಬೇಡ, ಒಂದು ಸ್ವಲ್ಪ ನೀರು ಬೇಕನ್ಸಿದ್ರೆ ಹಾಕ್ಕೊಳ್ಳಿ. ಆನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಸೌತೆಕಾಯಿ, ಅರ್ಧ ಕಪ್ಪು ಮೊಸರನ್ನು ಸೇರಿಸ್ಬೇಕು. ಸೌತೆಕಾಯಿ ಎಷ್ಟು ಒಂದು ಸಾಧಾರಣ 1 ಕಪ್ ಅಷ್ಟಿತ್ತು, ಅದರ ಅರ್ಧದಂಶದಷ್ಟು ಮೊಸರನ್ನು ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಸಹ ಹಾಕ್ಕೊಂಡೆ. ಈಗ ಇದನ್ನು ಚೆನ್ನಾಗಿ ಒಂದು ಸಲ ಕಲಿಸ್ಕೊಂಡು ಆನಂತರ ಒಂದು ಒಗ್ಗರಣೆ ಕೊಟ್ಟರೆ ಆಯಿತು. ತುಂಬ ಬೇಗ ತಯಾರಾಗುವಂತಹ ರೆಸಿಪಿಗಳು ಇವೆರಡೂ. ಮತ್ತು ಈಗ ಚಳಿಗಾಲ ಮುಗಿತಾ ಬಂತು, ಬೇಸಿಗೆ ಶುರು ಆಗ್ತಾ ಇದೆ. ಸೊ ಮಾಡಿಸಿರುವಂತಹ ರೆಸಿಪಿಗಳು. ಇದಕ್ಕೆ ಕೊನೆಗೊಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು ಮತ್ತು ಕರಿಬೇವನ್ನು ಹಾಕಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಹಾಗೆ ಬೇಕಾದ್ರೂ ತಿನ್ಬೋದು, ಅಥವಾ ರೈಸ್ ಬಾತ್ ಜೊತೆ ಅಂದರೆ ಪಲಾವ್ ಜೊತೆ ಎಲ್ಲ ಬಡಿಸ್ಬೋದು. ಮಾಡಿ ನೋಡಿ ನೀವು 2 ರೆಸಿಪಿನ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.